ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ತೋರಿಸಿರುವಂತಹ ರೆಸಿಪಿ ಬಂದು ಎನರ್ಜಿ ಬಾರ್ ಅಂತಲೂ ಕರಿಬೋದು ಅಥವಾ ಡ್ರೈ ನಟ್ಸ್ ಬಳಸಿ ಮಾಡಿದಂತಹ ಬರ್ಫಿ ಅಂತಲೂ ಕರಿಬೋದು. ಸ್ವಲ್ಪನೂ ಇದರಲ್ಲಿ ಬೆಲ್ಲ ಆಗಲಿ ಸಕ್ಕರೆಯನ್ನಾಗಲಿ ಯಾವುದನ್ನು ಬಳಕೆ ಮಾಡಿರೋದಿಲ್ಲ. ಇಲ್ಲಿ ತುಂಬಾ ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಬರ್ಫಿ ಅಂತ ಹೇಳ್ಬೋದು. ಈ ಎನರ್ಜಿ ಬಾರನ್ನು ಒಮ್ಮೆ ನೀವು ಮಾಡಿ ಇಟ್ಕೊಂಡ್ರೆ 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು. ಸಣ್ಣ ವಯಸ್ಸಿಂದ ಹಿಡಿದು ವೃದ್ಧರೆಲ್ಲರೂ ಇದನ್ನು ಉಪಯೋಗ ಮಾಡಬಹುದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹಾಕಿ ಹುರಿತಾ ಇದ್ದೀನಿ. ಆದಷ್ಟು ದಪ್ಪ ತಳ ಇರುವಂತಹ ಪ್ಯಾನನ್ನು ತಗೊಳ್ಳಿ. ತುಂಬ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೆ ಹುರ್ಕೊಳ್ಬೇಕು. ಅದರ ಹೊರಗಿನ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕಾಗತ್ತೆ. ಇನ್ನು ಈ ಶೇಂಗಾದಲ್ಲಿ ತುಂಬಾ ಪ್ರೋಟೀನ್ನಿಂದ ಕೂಡಿರುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಈ ಶೇಂಗಾ ಬೀಜ ತುಂಬಾ ಒಳ್ಳೆಯದು. ಈಗಾಗಲೇ ಕೆಂಪಗಾಗುವವರೆಗೆ ಹುರ್ಕೊಂಡಿದ್ದೀನಿ. ಆಮೇಲೆ ಹೊರಗಡೆ ಸಿಪ್ಪೆ ನೋಡಿ ನೀಟಾಗಿ ತೆಗೆಯೋದಕ್ಕೆ ಬರ್ತಿದೆಯಲ್ವಾ, ಇಷ್ಟಾದರೆ ಸಾಕು. ಇದನ್ನು ತೆಗೆದಿನ್ನೀಗ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು 2 ಕಪ್ ಆಗುವಷ್ಟು ಫೋಲ್ ಮಖಾನವನ್ನು ಹಾಕ್ತಾಯಿದ್ದೀನಿ. ಈ ತಾವರೆ ಬೀಜದಲ್ಲಿ ತುಂಬಾ ಪ್ರೋಟೀನ್ನ ಅಂಶ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ನ್ಯೂಟ್ರಿಯೆಂಟ್ಸಿನ ಆಗರವಾಗಿರುತ್ತೆ. ಇದರಲ್ಲಿ ಜಾಸ್ತಿಯಾಗಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಆಮೇಲೆ ಫೈಬರ್, ಪ್ರೋಟೀನ್ ಎಲ್ಲವನ್ನು ಇದು ಹೇರಳವಾಗಿ ಹೊಂದಿರುತ್ತೆ. ಇದನ್ನು ಸಹ ನೋಡಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿದ್ದೀನಿ. ನೋಡಿ ಇಷ್ಟ ಆದರೆ ಸಾಕು. ಕೈಯಲ್ಲಿ ಮುಟ್ಟಿದಾಗ ಅದು ಪುಡಿ ಆಗಬೇಕು ನೋಡಿ, ಅಷ್ಟಾಗಬೇಕದು. ಇನ್ನು ಇದನ್ನು ತೆಗೆದು ಒಂದು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿರೋಣ. ನೆಕ್ಸ್ಟು ಅದೇ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಈಗ ಅರ್ಧ ಕಪ್ ಆಗುವಷ್ಟು ಹುರಿಗಡಲೆಯನ್ನು ಹಾಕ್ತಾಯಿದ್ದೀನಿ. ಈ ಹುರಿಗಡಲೆಯನ್ನು ಕೂಡ ನಾವು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈ ಹುರಿಗಡಲೆಯಲ್ಲಿ ಕೂಡ ಪ್ರೋಟೀನ್ನ ಅಂಶವನ್ನು ಜಾಸ್ತಿಯಾಗಿ ಕಾಣ್ಬೋದು. ಆಮೇಲೆ ಜೀರ್ಣಕ್ರಿಯೆಗೆ ಕೂಡ ತುಂಬಾ ಸಹಕಾರಿಯಾಗಿರುತ್ತೆ ಇದು. ಇದನ್ನು ಕ್ರಿಸ್ಪಿ ಆಗೋ ತನಕ ಈಗಾಗಲೇ ಹುರ್ಕೊಂಡಿದ್ದೀನಿ. ನಾವು ಈಗಾಗಲೇ ಲೋಟಸ್ ಸೀಡ್ ಅಥವಾ ಮಖಾನವನ್ನು ತೆಗೆದಿಟ್ಟಿದ್ದೀವಲ್ಲ, ಅದೇ ತಟ್ಟೆಗೆ ಇದನ್ನು ಸಹ ಹಾಕಿ ಇಟ್ಕೊಳ್ಳೋಣ. ಇವೆರಡನ್ನು ಒಟ್ಟಿಗೆ ಹಾಕ್ಕೊಂಡು ಇಟ್ಕೊಳ್ಬೇಕೀಗ. ನಂತರ ಅದೇ ಪ್ಯಾನ್ನಲ್ಲಿ ನೆಕ್ಸ್ಟ್ ಈಗ 1/4 ಕಪ್ಪು ಆಗುವಷ್ಟು ಬಾದಾಮನ್ನು ಹಾಕಿ ಹುರಿತಾ ಇದ್ದೀನಿ. ಇವೆಲ್ಲವನ್ನು ನಾನು ಮೆಷರ್ಮೆಂಟ್ ಕಪ್ಪಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಸ್ವಲ್ಪ ಪ್ರಮಾಣ ಕಡಿಮೆ ಸಾಕಾಗುತ್ತೆ. ಅದನ್ನು ಸಹ ಕೆಂಪಗಾಗುವವರೆಗೆ ಹುರ್ಕೊಂಡಿದ್ದೀನಿ. ಇಷ್ಟಾದ ನಂತರ ಅದನ್ನು ತೆಗೆದು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಈ ಬಾದಾಮಲ್ಲೂ ಸಹ ಅಷ್ಟೇ ಪ್ರೋಟೀನ್ ಮತ್ತು ಫೈಬರ್ನಿಂದ ತುಂಬಾ ಸಮೃದ್ಧವಾಗಿರುತ್ತೆ. ನೋಡಿ ಈಗ ಅದನ್ನು ಕೆಂಪಗಾಗುವವರೆಗೆ ಹುರ್ಕೊಂಡಿದ್ದೀನಿ. ತೆಗೆದು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ನಂತರ ನೆಕ್ಸ್ಟು 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಇಲ್ಲಿ ಹಾಕಿ ಹುರಿತಾ ಇದ್ದೀನಿ. ಇದು ಸಹ ಚಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಇವು ಎಲ್ಲವನ್ನು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇನ್ನು ಈಗ ಇದರಲ್ಲಿ ಸಹ ಅಷ್ಟೇ ಪ್ರೋಟೀನ್ ಮತ್ತು ಫೈಬರಿಂದ ಕೂಡಿರುತ್ತೆ ಇದು. ಆಮೇಲೆ ಕಬ್ಬಿಣದ ಅಂಶ ಕೂಡ ಹೇರಳವಾಗಿ ಇರುತ್ತೆ. ಈಗ ಬಿಳಿ ಎಳ್ಳನ್ನು ಸಹ ಹುರಿದಿದ್ದಾಗಿದೆ. ಅದನ್ನು ಸಹ ತೆಗೆದು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ನಲ್ಲಿ 1/4 ಕಪ್ ಆಗುವಷ್ಟು ವಾಟರ್ ಮೆಲನ್ ಸೀಡ್ ಅಂದರೆ ಕರ್ಬೂಜದ ಬೀಜಗಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ 2 ಟೇಬಲ್ ಚಮಚ ಆಗುವಷ್ಟು ಪಂಪ್ಕಿನ್ ಸೀಡನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸೂರ್ಯಕಾಂತಿ ಬೀಜ 2 ಟೇಬಲ್ ಚಮಚ ಆಗುವಷ್ಟು. ಇವಿಷ್ಟನ್ನು ಹಾಕಿ ಇದು ಕೂಡ ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೊಳ್ಳೋಣ, ಅಥವಾ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು. ಇದನ್ನು ಸಹ ನಾವು ಹುರಿದಾದ ನಂತರ ತೆಗೆದು ನಾವು ಬಿಳಿ ಎಳ್ಳೆಲ್ಲ ಹುರಿದಿಟ್ಟಿದ್ದೀವಲ್ಲ, ಅದೇ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಈ ಸೂರ್ಯಕಾಂತಿ ಬೀಜ, ವಾಟರ್ ಮೆಲನ್ ಸೀಡ್, ಆಮೇಲೆ ಪಂಪ್ಕಿನ್ ಸೀಡ್, ಬಿಳಿ ಎಳ್ಳು, ಇವು ಇಷ್ಟು 4 ಐಟಮು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದಾಯಿತು. ನಂತರ ಈಗ ಇಲ್ಲಿ 1/4 kg ಆಗುವಷ್ಟು ನಾನು ಖರ್ಜೂರವನ್ನು ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ನೀವು ಖರ್ಜೂರವನ್ನು ಉಪಯೋಗ ಮಾಡ್ಕೊಳ್ಳಿ, ಬಟ್ ಒಂದೇ ಒಂದು ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕಾಗುತ್ತೆ. ಪ್ಯಾಕೆಟ್ನಲ್ಲೇ ಮೆನ್ಷನ್ ಮಾಡಿರೋ ಥರ ನೀಟಾಗಿ ತೊಳೆಯದೆ ನಾವು ಉಪಯೋಗವನ್ನು ಮಾಡೋದಕ್ಕೆ ಹೋಗಬಾರ್ದು. ಅದಕ್ಕಾಗಿ ನಾನು ನೀಟಾಗಿ ತೊಳೆದಾದ ನಂತರ ಹೊರಗಿನ ಸಿಪ್ಪೆಯನ್ನು ಕೂಡ ತೆಗೆದಿದ್ದೀನಿ. ಆಮೇಲೆ ಒಳಗಿನ ಬೀಜವನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಂಡು ತಂದಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನೈಸಾಗಿ ರುಬ್ಕೊಳ್ಬೇಕು. ಈಗ ಖರ್ಜೂರವನ್ನು ಹಾಕ್ಕೊಂಡಿದ್ದಾಯಿತು. ನಂತರ ನೆಕ್ಸ್ಟ್ ಇಲ್ಲಿ 1/4 ಕಪ್ಪು ಆಗುವಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಈ ಒಣ ದ್ರಾಕ್ಷಿ ನೀವು ಯಾವುದೇ ಬ್ರ್ಯಾಂಡಿದ್ದನ್ನು ನೀವು ಉಪಯೋಗ ಮಾಡಬಹುದು. ನಂತರ ಈಗ ಇದಕ್ಕೆ 2 ಐಟಮನ್ನು ಹಾಕಿ ಆದ ನಂತರ ಸ್ವಲ್ಪ ರುಬ್ಬೋದಕ್ಕೆ ನೀರನ್ನು ಸಹ ಹಾಕಿ ನೋಡಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ತಂದಿದ್ದೀನಿ. ಹೀಗಾಗಬೇಕಿದು ನೋಡಿ, ಇಷ್ಟು ನುಣ್ಣಗೆ ಆಗಬೇಕು. ನೀವು ನೀರು ಬೇಕು ಅಂತಂದರೆ ಮತ್ತೆ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬಹುದು. ಈಗಾಗಲೇ ರುಬ್ಬಿ ಇಟ್ಟಂತಹ ಈ ಮಿಶ್ರಣವನ್ನು ತೆಗೆದು ಒಂದು ಸೈಡಿಗೆ ಇಟ್ಕೊಳ್ಳೋಣ. ನಂತರ ಇಲ್ಲಿ ತಣ್ಣಗಾಗಿರುವಂತಹ ಈ ಶೇಂಗಾ ಬೀಜ ಏನಿದೆ ನೋಡಿ, ಅದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಳೋಣ. ಈಗ ಅದನ್ನು ಅರ್ಧರ್ಧ ಬೀಜವನ್ನಾಗಿ ಮಾಡಿಕೊಳ್ಬೇಕು. ಈಗ ಫೂಲ್ ಮಖಾನ ಆಗಿರಬಹುದು, ನಾವು ಹುರಿಗಡ್ಲೆಲ್ಲ ಹುರಿದಿಟ್ಟಂತಹ ತಟ್ಟೆ ಏನಿದೆ ನೋಡಿ, ಅದಕ್ಕೆ ಈಗ ಶೇಂಗಾ ಬೀಜವನ್ನು ಸಹ ಒಟ್ಟಿಗೆ ಹಾಕ್ಕೊಳ್ಬೇಕು. ಇವು ಮೂರನ್ನು ಸಹ ತುಂಬ ಅಂದರೆ ತುಂಬ ಫೈನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಫೂಲ್ ಮಖಾನ, ಆಮೇಲೆ ಹುರಿಗಡ್ಲೆ, ಇನ್ನೊಂದು ಶೇಂಗಾ, ಇವು ಮೂರನ್ನು ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇನ್ನು ನೈಸಾಗಿ ಪುಡಿ ಮಾಡಿಕೊಂಡು ತರೋಣ. ಇದನ್ನು ನಿಮಗೆ ಎಷ್ಟು ಇದು ನೈಸ್ ಆಗುತ್ತೋ ಅಷ್ಟು ಮಾಡ್ಕೊಳ್ಬೋದು. ಸ್ವಲ್ಪ ತರಿ ಇದ್ದರೂ ಓಕೆ. ಈಗ ನೋಡಿ ನಾನು ಸ್ವಲ್ಪ ಅಷ್ಟೇ ತರಿಯಾಗಿ ಇಟ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ಅಂತ ನೈಸಾಗಿ ಅಂತ ಮಾಡ್ಕೊಂಡಿಲ್ಲ. ಇವು ಎರಡು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಇಲ್ಲಿ ಬಾದಾಮನ್ನು ತೋರಿಸ್ತಾ ಇದ್ದೀನಿ. ಈ ಬಾದಾಮನ್ನು ಸ್ವಲ್ಪ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಹಾಕೋದ್ರಿಂದ ನಿಮಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ಚಾಪರಿಂದಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಚಾಕುವಲ್ಲಾದರೂ ಹೀಗೆ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಹಾಗೆ ಮಾಡ್ಕೊಳ್ಬೋದು. ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ ಈ ಕಲ್ಲು ಸಕ್ಕರೆಯನ್ನು ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಈಗ ಕಲ್ಸಕ್ಕರೆಯನ್ನು ಹಾಕಿ ಆದ ನಂತರ 1/4 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಕರಗಬೇಕು. ಇದು ಕೂಡ ಅಷ್ಟೇ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಈ ಕಲ್ಸಕ್ಕರೆ ಚೆನ್ನಾಗಿ ಇದು ನೀರಾಗಬೇಕು. ಆಮೇಲೆ ಒಂದು ಸ್ವಲ್ಪ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ನೋಡಿ ಕರಗಿ ನೀರಾಗ್ತಾ ಇದೆ ಈಗ. ಇನ್ನು ಈ ಹಂತದಲ್ಲಿ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಖರ್ಜೂರ ಮತ್ತು ದ್ರಾಕ್ಷಿಯ ಮಿಶ್ರಣ ಏನಿದೆ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈಗ ಹಾಕಿ ಕಾಯಿಸ್ತಾ ಬರಬೇಕು. ಈ ಖರ್ಜೂರ ಮತ್ತು ದ್ರಾಕ್ಷಿಯಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ನಮ್ಮ ದೇಹಕ್ಕೆ ಬಹಳನೇ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ಹಂತದಲ್ಲಿ ನಾವು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಇದನ್ನು ಕೈಯಾಡಿಸ್ಬೋದು. ಟೈಮ್ ಹಿಡಿಯುತ್ತೆ. ತುಂಬ ಲೋ ಫ್ಲೇಮ್ ಅಂತ ಆದಾಗ ಒಂದು 5 ರಿಂದ 6 ನಿಮಿಷಗಳ ಕಾಲ ಹೀಗೆ ತಿರುಗಿಸ್ತಾನೆ ಇದ್ದಾಗ ನೋಡಿ ಈ ಥರ ಟೆಕ್ಸ್ಚರಿಗೆ ಬರುತ್ತೆ. ಅದು ಕಲರ್ ಕೂಡ ಒಂದು ಚೇಂಜ್ ಆಗುತ್ತೆ. ಆಮೇಲೆ ಈ ಹಂತದಲ್ಲಿ ಸ್ವಲ್ಪ ನಾವು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬೇಕು. ತುಪ್ಪ 2 ರಿಂದ 3 ಚಮಚ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ. ಈಗ ನೋಡಿ 1 ಚಮಚ ತುಪ್ಪವನ್ನು ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ತುಪ್ಪನ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಲಾಸ್ಟಲ್ಲಿ 1 ಚಮಚ ತುಪ್ಪವನ್ನು ಹಾಕಿದರೆ ಸಾಕಾಗತ್ತೆ. ಟೋಟಲಾಗಿ 2 ರಿಂದ 3 ಚಮಚ ಆದರೂ ಹಾಕ್ಕೊಳ್ಬೋದು. ಇನ್ನು ಇದು ಸ್ವಲ್ಪ ಬಾಲ್ ಟೆಕ್ಸ್ಚರಿಗೆ ಬರಬೇಕು ಅಂತಂದರೆ ನಾವು ತಿರುಗಿಸ್ತಾ ಬಂದ ಹಾಗೆ ನಿಮಗೆ ಗೊತ್ತಾಗುತ್ತೆ, ಅದು ತಳ ಬಿಟ್ಕೊಂಡು ಬರುತ್ತೆ. ಒಂದು ತಟ್ಟೆಯಲ್ಲಿ ಹಾಕಿ ನೋಡ್ಕೊಳ್ಬೋದು ಬಾಲ್ ಥರ ಶೇಪಲ್ಲಿ ಬರ್ತಿದೆಯಾ ಇಲ್ವೋ ಅಂತ. ಅಷ್ಟಾದರೆ ಸಾಕಾಗುತ್ತೆ. ನಿಮಗೆ ಎನರ್ಜಿ ಬಾರ್ ಇದರಲ್ಲಿ ಹಾಕಿ ನಾವು ಪುಡಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವಾಗ ಅದು ಸರಿಯಾದ ಟೆಕ್ಸ್ಚರಿಗೆ ಬರಬೇಕು. ಈಗಾಗಲೇ ಒಂದು 6 ರಿಂದ 7 ನಿಮಿಷಗಳ ಕಾಲ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ತಿರುಗಿಸ್ತಾನೆ ಇದ್ದೆ. ಈಗ ಲಾಸ್ಟಲ್ಲಿ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕಿ ಮತ್ತೆ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ನಿಮಗೆ ಈ ಟೆಕ್ಸ್ಚರಿಗೆ ಬಂತು ಅನ್ನುವಾಗ ಉರಿಯನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇನ್ನೊಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ಹಾಕಿ ಬಾಲ್ ಟೈಪಲ್ಲಿ ನಿಮಗೆ ಶೇಪಲ್ಲಿ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು. ಈಗ ಒಂದು ಸ್ವಲ್ಪ ತುಪ್ಪವನ್ನು ಕೊನೆಯ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ. ಈಗಾಗಲೇ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ನೋಡಿ ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನು ಆರೋದಕ್ಕೆ ಬಿಡೋಣ. ಒಂದು 2 ನಿಮಿಷ ಹಾಗೆಯೇ ಆರಲಿ. ಆವಾಗ ನೋಡಿ ಈ ಥರ ಬಾಲ್ ಥರ ಬರ್ತಿದೆಯಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಉರಿಯನ್ನು ಆಫ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಇದನ್ನು ಕಾಯಿಸೋದಕ್ಕೆ ಅಂತ ಹೋಗಬೇಡಿ. ನಂತರ ನಾವು ಇಮಿಡಿಯೇಟಾಗಿ ಇದಕ್ಕೆ ನಾವು ಪುಡಿ ಮಾಡಿದಂತಹ ಮಿಶ್ರಣ ಏನಿದೆ ನೋಡಿ, ಶೇಂಗಾ ಬೀಜ, ಆಮೇಲೆ ತಾವರೆ ಬೀಜ ಮತ್ತು ಹುರಿಗಡಲೆದು ಮಿಕ್ಸ್ ಪೌಡ್ರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಈಗಾಗಲೇ ಉರಿಯನ್ನು ಆಫ್ ಮಾಡ್ಕೊಳ್ಬೇಕು, ಅದನ್ನು ನೆನಪಲ್ಲಿರಬೇಕು. ಇನ್ನು ನಂತರ ಅದಕ್ಕೆ ಹುರಿದಿಟ್ಟಂತಹ ಬಿಳಿ ಎಳ್ಳು ಮತ್ತು ಬಾಕಿ ಪಂಪ್ಕಿನ್ ಸೀಡ್, ವಾಟರ್ ಮೆಲನ್ ಸೀಡ್, ಆಮೇಲೆ ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿರೋದು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಸ್ವಲ್ಪ
ಕಪ್ಪು ದ್ರಾಕ್ಷಿಯನ್ನು ಸಹ ತುಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವು ಎಲ್ಲವನ್ನು ನೀಟಾಗಿನೂ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ಇಳಿಸ್ಬೋದು. ಆದಷ್ಟು ಬಿಸಿ ಇರುವಾಗಲೇ ಈ ಪ್ರೋಸೆಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಪ್ಯಾನ್ ಸಣ್ಣದಾಗಿರುತ್ತೆ. ನಾನು ಅದಕ್ಕೆ ಇನ್ನೊಂದು ತಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾವು ಇನ್ನೊಂದು ತಟ್ಟೆಗೆ ಹಾಕಿ ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ನೋಡ್ಕೊಳ್ಬೇಕಾಗತ್ತೆ. ತುಂಬ ಅಂದರೆ ತುಂಬ ಎನರ್ಜಿಯನ್ನು ಕೊಡುವಂತಹ ಈ ಪ್ರೋಟೀನ್ನಿಂದ ಭರಿತವಾದಂತಹ ಈ ಬಾರನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿದಂತಹ ಈ ಮಿಶ್ರಣ ಏನಿದೆ ನೋಡಿ, ಅದನ್ನು ಒಂದು ತಟ್ಟೆ ಮೇಲೆ ಈ ಥರ ಉಲ್ಟಾ ಮಾಡಿಕೊಂಡು ಹೀಗೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಮೇಲಿಂದ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೋದು. ನೋಡಿ, ಈಗಾಗಲೇ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಆದಷ್ಟು ಬಿಸಿ ಇರುವಾಗಲೇ ಮಾಡಿದ್ರೆ ಈ ಥರ ಬರುತ್ತೆ. ನಿಮಗೆ ತಣ್ಣಗಾದ ಮೇಲೆ ಮಾಡೋದಕ್ಕೆ ಬರೋದಿಲ್ಲ, ಹಾರ್ಡ್ ಆಗುತ್ತೆ ತೀರಾ. ಇನ್ನು ಖರ್ಜೂರದ ಮಿಶ್ರಣವನ್ನು ನೀವು ಸ್ವಲ್ಪ ಎಳೆ ಪಾಕದಲ್ಲಿ ತೆಗಿಬೋದು. ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮಗೆ ಜಾಸ್ತಿ ಟೈಮ್ ಇಡ್ತೀರಿ ಅಂತ ಆದರೆ, 2 ತಿಂಗಳೆಲ್ಲ ಇಡ್ತೀರಿ ಅಂತ ಆದರೆ ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ನಾನಿಲ್ಲಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಅದು ಅಲ್ಲ ಅಂತಂದರೆ ಒಂದು 5 ನಿಮಿಷದಿಂದ 6 ನಿಮಿಷದಲ್ಲಿ ನೀವು ತೆಗೆದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿರುತ್ತೆ ಅದು ಕೂಡ ತಿನ್ನೋದಕ್ಕೆ. ಬಟ್ ನಿಮಗೆ ಜಾಸ್ತಿ ಟೈಮು ಉಳಿಯೋದಿಲ್ಲ. ಈಗಾಗಲೇ ನೀಟಾಗಿ ಲಟ್ಟಿಸ್ಕೊಂಡಾದ ನಂತರ ನೋಡಿ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎನರ್ಜಿ ಬಾರ್ ಅಂತ ಕೊಟ್ಟಿರೋದ್ರಿಂದ ಹಾಗಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಪ್ರೋಟೀನ್ ಬಾರನ್ನು ಅಥವಾ ಎನರ್ಜಿ ಬಾರನ್ನು ದಿವಸಕ್ಕೆ ಒಂದೊಂದು ಸೇವನೆ ಮಾಡ್ತಾ ಬನ್ನಿ. 2 ಕೂಡ ತಿನ್ಬೋದು. ಬೆಳಗ್ಗೆ ಒಂದು, ಸಂಜೆ ಒಂದೊಂದು ತಿನ್ಬೋದು. ಬಹಳನೇ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇದನ್ನು ಸೇವನೆ ಮಾಡಬಹುದು. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ಶೇಂಗಾವನ್ನು ಹಾಕಿರ್ತೀವಿ. ಆಮೇಲೆ ಪ್ರತಿಯೊಂದು ನಟ್ಸನ್ನು ಇಲ್ಲಿ ಬಳಕೆ ಮಾಡಿರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಈ ಎನರ್ಜಿ ಬಾರನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಈಗಾಗಲೇ ನನ್ನ ಚಾನಲಲ್ಲಿ ಹೊಸ ಹೊಸ ರುಚಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೆಚ್ಚಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.